ಹೆಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ಇವತ್ತಿನ ರೆಸಿಪಿ ಚಿಕನ್ ಡ್ರೈ ಹಾಗೂ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಈ ಚಿಕನ್ ಗ್ರೇವಿ ಹಾಗೂ ಚಿಕನ್ ಡ್ರೈನ ಒಂದು ಸಲ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದು. ನಾನು ಇವಾಗ ಧಾಬಾ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತಂದು ನೋಡೋಣ. ನಾನಿಲ್ಲಿ 1.5 kg ಚಿಕನ್ ತೊಗೊಂಡಿನಿ. ಅನಂತರ ಅರ್ಧ ಸೇಡು ಪುದೀನ ಕೊತ್ತಂಬರಿ ತೊಗೊಂಡಿನಿ. 1 ಬಟ್ಲದಷ್ಟು ಕೊಬ್ಬರಿ ತೊಗೊಂಡಿನಿ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೆಟೊ ಹಣ್ಣು, ಸೊಪ್ಪು ಕಾಳು, ಕೊತ್ತಂಬರಿ ಕಾಳು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ತೊಗೊಂಡಿನಿ. 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಇಟ್ಕೊಂಡಿನಿ. ಇದಿಷ್ಟೇ ಸಾಕು ಮಸಾಲ ಗ್ರೇವಿಗೆ. 1 ಪಾತ್ರೆ ಒಳಗೆ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು 2 ಪಲಾವ್ ಎಲೆ ಹಾಕ್ಕೊಂಡು 1 ಈರುಳ್ಳಿನ ಹೆಚ್ಕೊಂಡು ಹೊಕ್ಕೊತೀನಿ. ಈರುಳ್ಳಿ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಹಸಿ ಸ್ಮೆಲ್ ಹೋದ್ಮೇಲೆ ಈ ಕಡೆ ಚಿಕನ್ ಇಟ್ಕೊಂಡಿದ್ನೆಲ್ಲ ಹಾಕ್ಕೊತೀನಿ. 1 ಸ್ಪೂನು ಅರಿಶಿನ, ಒಂದು ಅರ್ಧ ಸ್ಪೂನು ಉಪ್ಪು ಹಾಕಿ ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಟು ಕುದಿಸ್ಕೊತೀನಿ ಚಿಕನ್ನ. ಭಾಳ ಜೋರಾಗಿ ಉರಿ ಇಟ್ಟರೆ ಬೇಗ ಮೆಲ್ಟ್ ಆಗಿಬಿಡುತ್ತೆ. ಸೊ ಮೀಡಿಯಮ್ ಫ್ಲೇಮ್ ಆಗಿರಲಿ. ಈ ಕಡೆಗೆ ಗ್ರೇವಿಗೆ ಮಸಾಲ ಹುರ್ಕೊತೀನಿ. 2 ರಿಂದ 3 ಈರುಳ್ಳಿ ತೊಗೊಂಡಿನಿ. 1 ಸ್ಪೂನ್ ಆಯಿಲ್ ಹಾಕಿ ಹಸಿ ಸ್ಮೆಲ್ ಹೋಗೋ ಮಟನು ಫ್ರೈ ಮಾಡಿಕೊಂಡು ತೆಗೆದು ಹಾಕ್ಕೊತೀನಿ ಜಾರಿಗೆ. ನಂತರ ಇಲ್ಲಿ ಏಲಕ್ಕಿ, ಲವಂಗ, ಚಕ್ಕೆ, ಸೋಂಪು ಕಾಳು, ಅನಂತರ ಕೊತ್ತಂಬರಿ ಕಾಳನ್ನ ಚೆನ್ನಾಗಿ ಹುರ್ಕೊತೀನಿ. ಇದು ಕೂಡ ಹೊತ್ತಬಾರ್ದು, ಮೀಡಿಯಮ್ ಫ್ಲೇಮ್ ಇಟ್ಟು ಹುರ್ಕೊಳ್ಳೋಣ. ಇದನ್ನ ಹುರ್ಕೊಂಡಾದ್ಮೇಲೆ ಒಂದು 3 ಟೊಮೆಟೊ ಹಣ್ಣು ತೊಗೊಂಡು ಹುರ್ಕೊತೀನಿ. ನಂತರ ಈ ಕಡೆ ಜಾರಿಗೆ 4 ರಿಂದ 5 ಬೆಳ್ಳುಳ್ಳಿ ಗಡ್ಡೆ ತೊಗೊಂಡೇನಿ. 3 ಇಂಚಷ್ಟು ಶುಂಠಿ ತೊಗೊಂಡೇನಿ. ಕೊಬ್ಬರಿ ಹಾಕ್ಕೊಂಡು ಪುದೀನ, ಕೊತ್ತಂಬರಿ, ಟೊಮೆಟೊ ಹಣ್ಣು ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಕಡೆಗೆ ಚಿಕನ್ನು ಬೆಂದಿದೆ. ಅದಕ್ಕೆ 1 ಸ್ಪೂನಷ್ಟು ಅರಿಶಿಣದ ಪುಡಿ, 2 ಸ್ಪೂನಷ್ಟು ಧನಿಯಾ ಪುಡಿ, ನಂತರ 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡೇನಿ. ಹಾಕ್ಕೊಂಡು ಈ ಕಡೆಗೆ ಮಸಾಲ ರುಬ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಇಲ್ಲೇ ಹುಣಸೆಹಣ್ಣು ನೆನೆ ಇಟ್ಟಿದ್ನೆಲ್ಲ ಹುಣಸೆಹಣ್ಣು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಸ್ತೂರಿ ಮೆಂತ್ಯ ಹಾಕಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ. ಒಂದು 5 ನಿಮಿಷ ಬೆಂದರೆ ಸಾಕು, ಏಕೆಂದರೆ ಮೊದಲೇ ಬೇಯಿಸ್ಕೊಂಡಿರ್ತೀವಿ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತಂದು. ಒಂದು 5 ನಿಮಿಷ ಬಿಟ್ಟು ನೋಡಿದರೆ ಚೆನ್ನಾಗಿ ಕುದ್ದಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿಕೊಂಡು ರೊಟ್ಟಿ ಜೊತೆಗೆ ಅನ್ನ ಜೊತೆಗೆ ತಿಂತಾಯಿದ್ರೆ ಮಸ್ತ್ ಚೆನ್ನಾಗಿರುತ್ತೆ ಗ್ರೇವಿ. ತುಂಬ ಸಿಂಪಲ್ ಇದೆ ಗ್ರೇವಿ ಮಾಡೋದು, ಒಂದ್ಸಲ ಟ್ರೈ ಮಾಡಿ ನೋಡಿ. ನಂತರ ಈ ಕಡೆಗೆ ಡ್ರೈ ಮಾಡ್ಕೊತೀನಿ. ಇದಕ್ಕೆ ಅರ್ಧ kg ಚಿಕನ್ ತೊಗೊಂಡೇನಿ. ಅರ್ಧ ಸ್ಪೂನು ಉಪ್ಪು, ಅರ್ಧ ಸ್ಪೂನು ಖಾರದ ಪುಡಿ, ಅರ್ಧ ಸ್ಪೂನು ಅರಿಶಿನ ಹಾಕಿ ಒಂದು 5 ನಿಮಿಷ ತೆಗೆದಿಟ್ಬಿಡ್ತೀನಿ. ಈ ಕಡೆಗೆ ಮಸಾಲ ತೊಗೊಂಡ್ಬಿಡ್ತೀನಿ. 1 ಸ್ಪೂನಷ್ಟು ಮೆಣಸಿನಕಾಳು, ಒಂದು ಅರ್ಧ ಸ್ಪೂನಷ್ಟು ಕರಿಬೇವು, 1 ಸ್ಪೂನಷ್ಟು ಕೊತ್ತಂಬರಿ ಕಾಳು, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ. ಫ್ರೈ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಘಮ ಬರಲಿ ಮಟ. ಇದು ಕೂಡ ಹೊತ್ತಬಾರ್ದು, ಮೀಡಿಯಮ್ ಫ್ಲೇಮ್ ಇಟ್ಟೆ ಹುರ್ಕೊಳ್ಬೇಕು. ತರಿಯಾಗಿ ಮಿಕ್ಸಿ ಮಾಡ್ಕೊತೀನಿ. ಇಲ್ಲಿ 1 ಕಡಾಯಿನ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಹಾಕ್ಕೊಂಡು ಕಾದಾದಮೇಲೆ 1 ಬಟ್ಲದಷ್ಟು ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು 3 ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿ, 1 ಎಳೆಯಷ್ಟು ಕರಿಬೇವು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ. ಏಕೆಂದರೆ ಅಲ್ಲಿ ಮೊದಲೇ ಖಾರ, ಉಪ್ಪು, ಅರಿಶಿನ ಹಾಕಿ ತೆಗೆದಿಟ್ಕೊಂಡಿನಿ ಚಿಕನ್ನ. ನಂತರ ಅರ್ಧ ಸ್ಪೂನು ಉಪ್ಪು, 1 ಸ್ಪೂನಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಈ ಕಡೆಗೆ ರುಬ್ಬಿಟ್ಕೊಂಡಿದ್ನೆಲ್ಲ ಮಸಾಲಾನ ಹಾಕ್ಕೊತೀನಿ. ಈ ಡ್ರೈ ಮಸಾಲಾನ ಪೂರ್ತಿ ಸಣ್ಣದಾಗಿ ರುಬ್ಕೋಬಾರ್ದು, ಈ ಥರ ತರಿಯಾಗಿಯೇ ಇರಲಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊತೀನಿ. ಮಾಡ್ಕೊಂಡಾದ್ಮೇಲೆ ಇಲ್ಲೇ ಚಿಕನ್ ತೆಗೆದಿಟ್ಕೊಂಡಿದ್ನೆಲ್ಲ ಆ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮಸಾಲ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ. ಈ ಡ್ರೈ ಚಿಕನ್ ಮಾಡೋ ವಿಧಾನ ತುಂಬ ಸಿಂಪಲ್ ಇದೆ, ಯಾರಾದರೂ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಏನರ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೋಬೇಕು ಅನ್ನಿಸ್ತೈತಿ.
ಚಿಕನ್ ಮಸಾಲ ಜೊತೆಗೆ ಎಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ಹುಣಸೆಹಣ್ಣಿನ ರಸ ಇಟ್ಕೊಂಡಿದ್ದೆ, ಹುಣಸೆಹಣ್ಣಿನ ರಸ ಹಾಕ್ಕೊತೀನಿ ಸ್ವಲ್ಪ. ಈ ಡ್ರೈ ಚಿಕನ್ ಮಾಡೋಕ್ಕೆ ತುಂಬ ಮಸಾಲೆ ಏನು ಬೇಡ. ನೋಡ್ತಾ ಇರ್ಬೋದು ನಾನು ಏನೇನೆಲ್ಲ ಹಾಕಿದೆ ಅಂತಂದು. ಒಂದು 15-20 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಟು ಚೆನ್ನಾಗಿ ಬೇಯಿಸಿದರೆ ಡ್ರೈ ಚಿಕನ್ನು ರೆಡಿಯಾಗಿಬಿಡುತ್ತೆ. ನೋಡ್ತಾ ಇರ್ಬೋದು ನಾನು 15 ನಿಮಿಷ ಬಿಟ್ಟು ತೆಗೆದೇನೆ. ಈ ಥರ ಬೆಂದಿದೆ, ಈ ಥರ ಆಯಿಲ್ ಬಿಟ್ಕೊಂಡಿರಬೇಕು ಅದು. ಇವತ್ತಿನ ರೆಸಿಪಿ ಡ್ರೈ ಚಿಕನ್ನು ಹಾಗೂ ಚಿಕನ್ ಗ್ರೇವಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೇನೆ. ಬಾಯ್.